12 ವರ್ಷಗಳಿಂದ ಸೌಜನ್ಯ ಕೇಸ್ ಬಂದ ಮೇಲೆ ನಿರಂತರವಾಗಿ 12 ವರ್ಷಗಳಿಂದ ನಡೀತಿದೆ. ಅಲ್ಲ ಸೌಜನ್ಯ ಕೇಸಿನ ಅಲ್ಲ ಅಲ್ಲ ಹೇಳ್ತೀನಿ ಕೇಳಿ. ಅಲ್ರಿ ಯಾರು ಮಿಸ್ ಆಗಿದ್ದಾರೋ ಕೇಳಿ. ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳೋದು ಏನಂತ ಹೇಳಿದ್ರೆ, ಯಾರೊಬ್ಬ ಸಮೀರ್ ಅನ್ನೋನು ಬಂದು ಗ್ಲಾಸ್ ಹಾಕೊಂಡು ವಿಲನ್ ಥರ ಬಂದು ಇಲ್ಲಿ ಬಂದು ಶೋ ಕೊಡ್ಕೊಂಡು ನಮ್ಮ ಧರ್ಮದ ಮೇಲೆ, ಧರ್ಮಸ್ಥಳದ ಮೇಲೆ ಯಾವನ್ರಿ ಅವನು? ಅದೇ ಮುಸಲ್ಮಾನರು ದಮ್ಮಿದ್ರೆ ಮಾಡಿದ್ರೆ ಬಿಡೋರೇನ್ರಿ ಅವನ್ನ? ತಾಕತ್ತಿದ್ರೆ ಮಾಡಲಿ ಅವ್ನು ನೋಡೋಣ. KG ಬರೀ ಒಂದು ಧರ್ಮದ ಬಗ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದ್ದಕ್ಕೆ ಬೆಂಕಿ ಹಾಕಿದ್ರು. ಹೋಗಿ ಒಂದು ಧರ್ಮದ ಬಗ್ಗೆ ಮಾತಾಡಿದ್ರೆ ಬೆಂಕಿ ಹಚ್ತಾರೆ. ನೀವು ಡೈವರ್ಟ್ ಮಾಡಬೇಡ್ರಿ. ನೋಡ್ರಿ, ನಾವು ಮಟ್ಟಣ್ಣ ಒಳ್ಳೇದಿದ್ದಾಗ ಒಳ್ಳೇದು ಮಾತಾಡೋಣ. ಇದು ಡೈವರ್ಟ್ ಮಾಡಬೇಡಿ. ಮಟ್ಟಣ್ಣ ಅವ್ರ ತಿಮ್ಮಾರೂಢಿನ ನಾನು ಕೇಳಿ, ನಾನು ಮಟ್ಟಣ್ಣನ ತಿಮ್ಮಾರೂಢಿನ ಡೈವರ್ಟ್ ಮಾಡಬೇಡಿ. ಸೌಜನ್ಯ ಕೇಸನ್ನ ನಾವು ಹೇಳೋದು ನಮ್ಮ ಹಿಂದೂ ಸಮಾಜದ ಮೇಲೆ, ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ. ಯಾರು ನಮ್ಮ ನೋಡ್ರಿ, ಹಿಂದೂಗಳಿಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕ್ಕೆ ರೈಟ್ಸ್ ಇದೆ, ಮುಸಲ್ಮಾನನಿಗಲ್ಲ. ಯಾವನ್ರಿ ಅವ್ನು ಮುಸಲ್ಮಾನ್ರ? ಅವನು ಯಾವನ್ರಿ ಅವ್ನು ದಮ್ಮಿರೋದು? ಅವ್ನ ಧರ್ಮದ ಬಗ್ಗೆ ಮಾತಾಡೋದು ಬಿಡೋರೇನ್ರಿ? ಒಂದು ಧರ್ಮದ ಬಗ್ಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ. ಅವನು ಯಾವನು ಅವ್ನು ಮಾತಾಡೋಕ್ಕೆ? ನಮ್ಮ ಧರ್ಮದ ಬಗ್ಗೆ ಮಾತಾಡೋಕ್ಕೆ? ಇಲ್ಲ, ನಾವು ಅವನ್ನ ದೊಡ್ಡದಾಗಿ ತನಿಖೆ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ತಾರೆ. ಅವ್ನು ನಮ್ಮ ಧರ್ಮದ ವಿರುದ್ಧ ಪ್ರಚಾರ ಮಾಡಿದಂಥವನಿಗೆ ಮುಸಲ್ಮಾನರ ಮುಖಂಡರು ಹೇಳ್ಬೇಕಾಯ್ತು, ಅಯೋಗ್ಯ ನನ್ನ ಮಗನೇ, ನೀನು ಆ ಧರ್ಮದ ಬಗ್ಗೆ ಮಾತಾಡಬೇಡ ನೀನು ಅಂತೇಳಿ. ಜಾತಿ ಅಲ್ಲ, ಧರ್ಮ, ಹಿಂದೂ ಧರ್ಮ, ನಾಟ್ ಜಾತಿ. ಅಲ್ರಿ, ಸಿದ್ದರಾಮಯ್ಯನ ಕೇಳ್ಬೇಕು ನೀವು. ಇದು ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಮಾಡಿದ ಸಿದ್ದರಾಮಯ್ಯ. ಇವತ್ತು ಬಾನು ಮುಸ್ತಾಕ್ನ ಕರ್ಕೊಂಬಂದು ಉದ್ಘಾಟನೆ ಮಾಡ್ತಿರೋ ಸಿದ್ದರಾಮಯ್ಯ. ಈ SIT ತನಿಖೆಯಿಂದ ಇರುವಂಥವ್ರು ಕೂಡ ಎಡಪಂಥೀಯರು, ನ್ಯಾಕ್ಸಲಿಸ್ಟ್, ಏನು ನಗರ ನ್ಯಾಕ್ಸಲಿಸ್ಟ್ಗಳು, ಇವರು ಸೇರ್ಕೊಂಡು ಹಿಂದೂ ಧರ್ಮವನ್ನ, ಪಾವಿತ್ರತೆಯನ್ನು ನಾಶ ಮಾಡಬೇಕು ಅನ್ನೋದು ಹುನ್ನಾರ ಇರುವಂತ ವಿಷಯ. ಇದು ಹಿಂದೂ ಧರ್ಮದ ಬಗ್ಗೆ ನಡೀತಿರುವಂತ ದೌರ್ಜನ್ಯ, ಇದು ದಾಳಿ, ಹಿಂದೂ ಧರ್ಮದ ವಿರುದ್ಧ ನಡೀತಿರುವಂತ ದಾಳಿ. ಇದು ಯಾರು ಕಂಡಿಲ್ಲ SIT, ಅವ್ರನ್ನೇ ನಾನು ಹೇಳ್ತಿರೋದು. ಈ ಹಿಂದೆ